ವಿನಿ ಅಣ್ಣ ಬಂದ. ನಮಸ್ಕಾರ. ನಿಮ್ ಪ್ರಕಾರ 11 ಗಂಟೆ ಅಂದ್ರೆ ಎಷ್ಟು ಗಂಟೆ ಅಂತ ಗೊತ್ತಾಗ್ಲಿಲ್ಲ. ಸಂಡೇ ಅಲ್ಲ, ಸ್ವಲ್ಪ ಮನೆಗೆ ಅದಿದ್ದು ಸಾಮಾನು ಕೊಡೋದಿರುತ್ತೆ. ಅದು ಇದು ಏನು ವಾರಲ್ಲಿ? ಹೌದು, ವಾರಲ್ಲಿ ಏನ್ ಮಾಡ್ತೀರಿ ಮತ್ತೆ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು ನಿನ್ಗೆ? ಯಾಕೆ ಆಮೇಲೆ ವಾರ ಎಲ್ಲ ಕಂಪ್ಯೂಟರ್ ಕೆಲಸ. ಸೊ ಪ್ರೆಸೆಂಟ್ ಇವತ್ತು ನಮ್ಮ ದಾವಣಗೆರೆಯಲ್ಲಿ ಯೂಟ್ಯೂಬರ್ಸ್ ಮೀಟಪ್ ಮಾಡೋಣ ಅಂತೇಳಿ. ಇದು 3ನೇ ಮೀಟಪ್ ಅಲ್ಲ? ಹಾಂ, 3ನೇ ಮೀಟಪ್. ಸೊ 3ನೇ ಮೀಟಪ್ಗೆ ಅಂತೇಳಿ ಎಲ್ಲರಿಗೂ ಇವತ್ತು ಇನ್ವೈಟ್ ಮಾಡಿದ್ದೆ. ಅಂದರೆ ದಾವಣಗೆರೆ ಯಾರ್ಯಾರು ಇದ್ದಾರೆ ಎಲ್ಲರೂ ಬರ್ರಿ ಅಂತೇಳಿ ಇನ್ಸ್ಟಾಗ್ರಾಮಲ್ಲೂ ಸಹ ಹಾಕಿದ್ದೆ, ಎಲ್ಲ ಹಾಕಿದ್ದೆ. ಹೇಳಿದ್ದೆ 10:30 11 ಗಂಟೆ ಒಳಗೆ ಎಲ್ಲರೂ ಬರ್ರಪ್ಪ ಅಂತೇಳಿ. ಒಂದು 15-20 ದಿವಸದ ಮುಂಚೆನೇ ಅಂದರೆ ಮೀಟಪ್ ಮಾಡೋ ಪ್ಲಾನ್ ಇತ್ತು. ಬಟ್ ಭಾಳ ಜನ ಕೈ ಕೊಟ್ಟಿದ್ದಾರೆ. ಬೇಜಾರಾಗ್ತಾಯಿದೆ, ನಿಜ ಹೇಳ್ತಿದ್ದೇನಲ್ಲ, ಭಾಳ ಬೇಜಾರಾಗ್ತಾಯಿದೆ. ಯಾಕಂದರೆ ಈಗ 1 2 ದಿವಸ ಮುಂಚೆ ಮೀಟಪ್ ಪ್ಲಾನ್ ಮಾಡಿದರೆ ಬಿಡು ಅನ್ಬೋದಿತ್ತು. ಪರ್ಸನ್ ಏನೋ ಪ್ರಾಬ್ಲಮ್ ಇರ್ತವೆ, ಪರ್ಸನ್ ಏನೋ ಒಂದು ಕೆಲಸ ಬರ್ತವೆ ಅಂತೇಳಿ. ಬಟ್ 1 ತಿಂಗಳಿಂದ ಮೀಟಪ್ ಪ್ಲಾನ್ ಮಾಡ್ತಾ ಇರೋದು. ಎಲ್ಲರೂ ಹೆಂಗೆ ಗೊತ್ತಾ, ಸ್ಟಾರ್ಟಿಂಗಲ್ಲಿ ಬರ್ತೀನಿ ಅಂದ್ರೆ. ಬಟ್ ಇವಾಗ ಒಬ್ಬೊಬ್ಬರು ಒಂದೊಂದು ರೀಸನ್ ಕೊಡ್ತಾ ಇದ್ದಾರೆ. ಯಾಕೆ ಇಷ್ಟ ಆಗ್ತಾಯಿಲ್ಲ, ರೀಸನ್ಗಳು ಇಷ್ಟ ಆಗ್ತಾಯಿಲ್ಲ. ಈಗ ಗೊತ್ತಾ, ಯಾವಾಗ ಬರ್ತಿರೋ ಪ್ರಾಬ್ಲಮ್ಗಳು ಇವತ್ತು ಬೆಳಗ್ಗೆನೇ ಬರ್ತಾ ಇದ್ದಾವೆ ಎಲ್ಲರಿಗೂ, ಗೊತ್ತಿಲ್ಲ. ಬಟ್ ಬೇಜಾರಾಗ್ತಾ ಇದೆ. ಇವಾಗ ಕೇಳ್ಬೋದು, ಬ್ರೋ ಏನು ಮಾಡೋಕತ್ತೀರಾ ಅಂತೇಳಿ. ಸೊ ಪ್ರೆಸೆಂಟ್ ಈ ವಿಡಿಯೋದಲ್ಲಿ ಮೀಟಪ್ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬಟ್ ಮೇನ್ ಸೀರಿಯಸ್ ಜಾಸ್ತಿ ಫನ್ ಇರುತ್ತೆ, ಯಾಕಂದರೆ ಭಾಳ ಜನ ಬಂದಿಲ್ಲ. ಸೊ ಹಂಗಾಗಿ ಜಸ್ಟ್ ಫನ್ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ಇವಾಗ ಬಂದಿರೋದು ನಮ್ಮ ಗುರು. ಅದು ಬಂದಿರೋದು ಲೇಟಾಗಿ ಬಂದಾನೆ, 11:35ಕ್ಕೆ ಬಂದಾನೆ. 11 ಗಂಟೆ ಅಂತ ಹೇಳಿದ್ದು. ಸೊ ಪವಿತ್ರ ಮೇಡಮ್ ಅಂತೇಳಿ ತೇಜಸ್ವಿ ಕನ್ನಡ ಲಾಕ್ಸ್ ಅಂತ ಐತಿ. ಕರೆಕ್ಟ್ ಟೈಮಿಗೆ ಬಂದವರು ಅಂದ್ರೆ ಇವರು. ನಾನು ಇವನು ಎತ್ತ ಹೋದ್ನ ವಿನಿ ಮತ್ತೆ ಅಲ್ಲೋಗ್ಯಾರೇ ಬರ ನೀ ಮಜ್. ಸೊ ಕರೆಕ್ಟ್ ಟೈಮಿಗೆ ಬಂದದಂದ್ರೆ ವಿನಿ ಬಂದಾನೆ. ಸೊ ಮೇಡಮ್ ಅವ್ರು ಬಂದಾರೆ, ನಾನು ಬಂದೆ. 3 ಕರೆಕ್ಟಾಗಿ ಟೈಮಿಗೆ ಬಂದ್ವಿ. ಬಟ್ ಇವ್ನು ಲೇಟಾಗಿ ಬಂದ. ಒಟ್ಟು ಬಂದ ಬಸವರಾಜ್ ಅಂತೇಳಿ, ಹೊಸ ಎಂಟ್ರಿ. ಲಾಸ್ಟ್ ಟೈಮ್ ಗಣಪತಿ ಹಬ್ಬದ ಪರಿಚಯ ಇರೋದು. ಚಾನಲ್ ಹೆಸರಮ್ಮ ಡಿವಿಜಿ ಮಿಸ್ಟರ್ ಆರಾಮ್ 5 ಅಂತೇಳಿ. ನಾವು 2-3 ಬರೋದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಬರೋ ತನಕ ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡೋದ್ನಾಗೆ ಸೊ ನಾವು ಕುತ್ಕೊಂಡು ಪ್ರತಿ ಸಾರಿ ಮೀಟಪ್ ಮಾಡೋ ಜಾಗ ಐತಲ್ಲ, ಅಲ್ಲಿ ಬೇರೆ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಬೇರೆ ಫ್ಯಾಮಿಲಿ ಬಂದು ಕೂತ್ಕೊಂಡಿದ್ದಾರೆ. ಹಾಂ, ಇಲ್ಲ ಬ್ಯಾಡ, ಡಿಸ್ಟರ್ಬ್ ಮಾಡೋದು ಬೇಡ ಪಾಪ. ಅವರು ಏನೋ ಒಂದು ಇದರ ಹಿಡ್ಕೊಂಡು ಬಂದಿರ್ತಾರೆ, ಫ್ಯಾಮಿಲಿ ಬಂದರೆ. ಹಾಂ, ಮಗ ಖತರ್ನಾಕ್ ಅದಾನೆ. ನೀವು ಅನ್ಕೊಂಡಂಗಲ್ಲ ನಮ್ಮ ಗುರು. ಆದರೂ ಒಳ್ಳೆ ಹುಡುಗ. ಇಲ್ಲ, ಬೇರೆ ಫ್ಯಾಮಿಲಿ ಬಂದರೆ ಊಟ ಮಾಡೋಕತ್ತಿದ್ರು, ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ. ಸೊ ಹಂಗೆ ಪಾರ್ಕ್ ಒಂದು ರೌಂಡ್ ನೋಡೋಣ ಅಂತ ಬಂದ್ವಿ. ಸೊ ಬಂದಾಗ ಇಲ್ಲಿ ಜಿಮ್ ಮಾಡೋಕ್ಕೆ ಎಲ್ಲ ಪಾರ್ಕಲ್ಲೂ ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ಈ ಥರ ಜಿಮ್ ಮಾಡೋ ಐಟಮ್ಗಳಿದ್ದಾವೆ. ಸೊ ಹಂಗೆ ಫನ್ ಮಾಡೋಣ ಅಂತ ಬಂದೀವಿ. ಇದು ನಾಡಿದ್ದಾಯಿತು, ಅದು ನಾಡಿದ್ದಾಯಿತು, ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಂ, ಆಡೋದೇ ಇವಾಗ. ಸೊ ನೋಡೋಣ ಇನ್ನು ನಿಮಗೆ ಏನು ತೋರ್ಸೋಕ್ಕಾಗಲ್ಲ. ಶೆಡ್ಡಿ ಬಂದ್ರಿ 11:15 ಕಂದ 12:03 ಬಂದಿನ 3 ನಿಮಿಷ ಅಡ್ಕಂದ್ರಿ. 12 ಗಂಟೆ. 12 ಗಂಟೆ. ಹಾಂ, 12 ಗಂಟೆ ಬಂದಿರೋದು. ಬಟ್ ಫೋನ್ ಮಾಡಿದಾಗ ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡಿದ್ರು, ಅದೊಂದು ಖುಷಿ. ಲೇಟ್ ಆದರೂ ಚಿಂತಿಲ್ಲ, ಒಟ್ಟು ಬಂದಿದ್ದಾರೆ, ಅದೊಂದು ಖುಷಿ. ಆಯ್ತು ಲೇಟ್ ಆದ್ರೆ ಅಂತ. ಸಂಡೇ ಇವತ್ತು ಸಂಡೇ ತಿಂದಿದ್ದೀನಿ ಅಂತೇಳಿ ಎಲ್ಲರೂ ಎಷ್ಟು ಬೈಕಂದ್ರೆ ಗೊತ್ತಿಲ್ಲ. ಜಾಸ್ತಿ ನಮ್ಮ ಗ್ರೂಪ್ನ ಬೈಕಂದಿರೋ ಅಂದ್ರೆ ಇವನೇ. ಹಾವೇರಿಗೆ ಹೋಗ್ಬೇಕು ಅಂತಿದ್ದವನು ಎಂಥದಿಲ್ಲ ಮಕ್ಕಬಕ್ ಅಷ್ಟೇ. ಸುಮ್ಮನೆ ಒಂದು ರೀಸನ್ ಹೇಳ್ತಾನೆ, ಮನೆ ಮಕ್ಕಬಕ್ ಅಷ್ಟೇ. ಇಡೀ ನಮ್ಮ ಗ್ರೂಪ್ನಾಗ ಬೈಕಂದಿರೋದಂದ್ರೆ ಇವನೇ. ನೀವು ಯಾವಾಗ ಎಲ್ಲರೂ ಕರೀರಿ, ಭಾನುವಾರ ಮಾತ್ರ ಸತ್ರು ಕರಿಬಿಡ್ರಿ ಅಂತ ಹೇಳ್ತಾನೆ. ಶಾರ್ಟ್ ಫಿಲ್ಮ್ ಬೇರೆ ಮಾಡ್ಬಿಟ್ಟಿದ್ದಾರೆ ಇವಾಗ, ಫುಲ್ ಫೇಮಸ್ ಶಾರ್ಟ್ ಫಿಲಮ್. ಸರಳ ಮತ್ತೆ ಅಲ್ಲಲ್ಲ, ಫಸ್ಟ್ನೇ ಶಾರ್ಟ್ ಫಿಲಮ್ ಹೆಸರು ಹೇಳ್ರಿ, ಸರಳ ವಿರಳ. ಸರಳ ಅಂತ ಹೆಸರು ಕಂದಿರಲ್ಲ, ಅದು ಏನು ಬೇಕು ಅಂತಾರ ಗೊತ್ತಿಲ್ಲ. ಶಾರ್ಟ್ ಮೂವಿ ಏನ ಸೆಕೆಂಡ್ ಮೂವಿ ಹಂಗಲ್ಲ. ಸೆಕೆಂಡ್ ಮೂವಿ ನಿನಗೆ ಸಂಬಂಧಿಸಿದ್ದು, ವಯಸ್ಸಾತ್ ಮದುವೆ ಮಾಡ್ರು ಅಂತೇಳಿ. ಇದು ನನಗೆ ಸಂಬಂಧಪಟ್ಟಿರೋದಲ್ಲ. ಅದು ಯಾರಿಗೆ ಮದುವೆ ಮಾಡ್ಕೋಬೇಕಂತ ಆಸೆ ಇರುತ್ತೆ ಅವ್ರಿಗೆ ಅದು. ಬಟ್ ಐ ಆಮ್ ಡಿಸೈಡೆಡ್ ಏನಂತ, ಬ್ಯಾಚುಲರ್ ಸಾಯಂಗ ಕೋರ್ ಆಗಿರ್ಬೇಕಂತ. ಇಲ್ಲ ಕಮಿಟೆಡ್ ಏನಪ್ಪ, ಡಿಸೈಡೆಡ್. ಅದು ಹಿಂಗೆ ಇರ್ಬೇಕಂತ ಡಿಸೈಡ್ ಆಗ್ಬಿಟ್ಟಿನಿ. ಸೊ ಅದು ನನಗೆ ಇದಾಗಲ್ಲ. ಮತ್ತೆ ಹೆಂಗ್ ಕಂಟ್ರೋಲ್ ಮಾಡ್ಕೊಂತಿರುವುದು? ಇಲ್ಲಿರೋದೆಲ್ಲ ಬರೀ ಕಚರಾನೆ. ಹಾ, ಪಾಪ ನಿಮ್ಮಪ್ಪ ಏನೋ ತೀರ್ಥ ಕೊಡು ಒಳಗಿರೋ ಸತ್ಯ ಎಲ್ಲ ಹೇಳ್ದ, ಅದಕ್ಕೆ ನಿಂಗೆ ಬೇಜಾರು. ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚರ ನನ್ನ ಮಗ. ದಿಸ್ ಈಸ್ ಎಡಿಟ್. ಇವನು ಉಪೇಂದ್ರ ಏ ಪಿಕ್ಚರ್ ಓದಾಡೋಗದ. ಇವನು ನಾರ್ಮಲ್ ಪರ್ಸನ್ ಎಲ್ಲರೂ ಏನಪ್ಪ ಈ ಥರ ಮಾಡ್ತೀವಿ. ಸೊ ನಮ್ಮ ವಿನಿ ಮೆಥಡ್ ಕಂಡಿದ್ದಾನೆ, ಅದನ್ನು ನಮ್ಮ ವಿನಿ ಪರಿಚಯ ಮಾಡ್ತಾನೆ. ನೋಡ್ರಿ, ಈ ಥರ ಆಡ್ಬೋದಂತೆ ನೋಡಿ, ಈ ಥರ ಆಡ್ಬೋದಂತ ನಿಜವಾಗ್ಲೂ ಗೊತ್ತಿದ್ದಿಲ್ಲ ನನಗೆ. ಕಲೆ ಅನ್ನೋದು ಇದಕ್ಕೆ ಏನಾರ ಒಂದಿತ್ತು ಅಂದ್ರೆ ಅದ್ರಾಗ ಇನ್ನೊಂದು ಏನಾರ ತೆಗಿತೀವಲ್ಲ, ಸೊ ಅದಕ್ಕೆ ಕಲೆ ಅನ್ನೋದು. ಭಾಳ ಈ ಥರ ಮಾಡೋದು ಡೇಂಜರ್ ಅನಿಸ್ತೈತಿ, ಯಾಕಂದ್ರೆ ಎಕ್ವಿಪ್ಮೆಂಟಿಗೆ ಸ್ವಲ್ಪ ಡೇಂಜರ್ ಅನಿಸ್ತೈತಿ. ಇಲ್ಲ ಅದು ಪ್ರೆಸರು ಒಂದೇ ಕಡೆ ಬಿಡ್ತಲ್ಲ, ಎಕ್ವಿಪ್ಮೆಂಟಿಗೆ ಇದಾಗ್ಬೋದು. ಬಟ್ ಫನ್, 1 ನಿಮಿಷ 2 ನಿಮಿಷ ಈ ಥರ ಮಾಡೋದು ಇದಿಲ್ಲ. ಸೊ ನಾರ್ಮಲ್ ಆಗಿ ನೋಡೋಣ, ಹೆಂಗೆ ಆಡ್ತೀರಿ? ಚೆನ್ನಾಗಿದೆ, ಒಂದು ಎಕ್ಸಸೈಸ್ ಸಖತ್ತಾಗೈತೆ. ನಾವು ಆಡೋಣ. ಒಬ್ಬನೇ ಆಡಲ ನಾನು, ಸರಿ ಚೆನ್ನಾಗಿರ್ತೈತೆ ನೋಡೋಣ.
ಒಬ್ಬನೇ ಆಡ್ಬೋದ್ರ ಇದು? ಒಬ್ಬನೇ ಆಡಕ್ಕೆ ಬರ್ತದ? ಬಟ್ ಒಬ್ಬರು ಸೆಟ್ ಆಗಲ್ಲ ಇದು. ಸೊ ಇದನ್ನ ಒಬ್ಬರೇ ಆಡಕ್ಕೆ ಸೆಟ್ ಆಗಲ್ಲ. ಸೊ ಇನ್ನೊಂದು ಕಡೆ ಇನ್ನೊಬ್ಬರ ಕಡೆ ಇದ್ರೆ ಚೆನ್ನಾಗಿ, ಹೆಂಗೆ ಗೊತ್ತಾ, ಈ ಕಡೆ ನಾವು ಪುಷ್ ಮಾಡಿದ್ವಿ ಅಂದರೆ ಅವ್ರ ಆ ಕಡೆಯಿಂದ ಪುಷ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಆಯ್ತು ಅನ್ಸುತ್ತೆ. ಸೊ ಒಬ್ಬರೇ ಆಡೋಕ್ಕೆ ಅಂತ ಕಂಫರ್ಟ್ ಅನ್ಸಲ್ಲ. ಸಿಗ್ತೀನಿ ನಿಮ್ಗೆ ಆಮೇಲೆ. 2:18 ಇನ್ನೂ ವೇಟ್ ಮಾಡ್ತಾ ಇದೀವಿ, ಇನ್ನು ಯಾರು ಬಂದಿಲ್ಲ. ಮನೆ ಅಂತದೆ ಏನ್ ನೋಡಂಗ್ ಅನ್ಸಿಲ್ಲ ಪೈಸಾ. ಯಾವ್ದಪ್ಪ ಗಳಗಳ ಅಂತ ಹೇಳೋದು? ಕೊಡ್ತೀನಿ ನೋಡಿ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ ಬರುತ್ತೆ ಅಂದ್ರೆ ಫುಲ್ ಟ್ರಾನ್ಸ್ಫಾರ್ಮೇಶನ್ ಬಿಲ್ಡ್ರ್, ಬಾಡಿ ಬಿಲ್ಡ್ರ್. ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ನೋಡಿ ನಾವು ರಿಲೇಷನ್ ಹಾಕೋಬಾರ್ದು. ನಾವು ಹೆಂಗೆ ಅದೀವಿ ನಾವು ಇಷ್ಟ ಇರ್ಬೇಕು. ನಮ್ಮ ಬಾಡಿ ನಾವು ಇಷ್ಟಪಟ್ರೆ ಮುಗೀತು. ಇನ್ನೊಬ್ಬರನ್ನೆಲ್ಲ ರಿಲೇಷನ್ ಹಾಕೋಬಾರ್ದು. ಏನು ಮಜಾ. ನಾಯಿನೂ ಬಿಡಲ್ಲ, ನಾಯಿನೂ ಕಾಡ್ತಾನೆ. ಅಂದರೆ ಪ್ರೆಸೆಂಟ್ ಟೈಮ್ ಇವಾಗ 12:45 ಹೆಂಗೆ ಬರ್ತೈತೆ ಹಿಂಗಲ್ಲ. ಸೊ ಪ್ರೆಸೆಂಟ್ ಇವಾಗ 12:42 ಆಗಿದೆ ಇವಾಗ. ಸೊ ಅದೇ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಮ್ಮ ದಾವಣಗೆರೆಯಲ್ಲಿ ಇದ್ರು ಇನ್ನೂ ಯಾರು ಬಂದು ಮೇಡಮ್ ದಾವಣಗೆರೆಯಲ್ಲಿ ಇದ್ರು ಇನ್ನೂ ಭಾಳ ಜನ ಬಂದಿಲ್ಲ ಅಂತೇಳಿ. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು. ಪ್ರೆಸೆಂಟ್ ಇವಾಗ ನಮ್ಮ ಗ್ರೂಪಿಗೆ ಬಸವರಾಜನ ಹೊಸ ಯಾಡು, ಅದಾದಮೇಲೆ ನಮ್ಮ ಬಾ ಜೊತೆಗಿರ್ಬೇಕು. ಸೊ ಹಾಗೆ ನಮ್ಮ ದಾವಣಗೆರೆ ಪಕ್ಕ ಅದು ಏನಾರು ಇದ್ರೆ ಹೇಳ್ಬಿಡ್ರತ್ತ ಸರ್ಕಾರಿ. ಹಾಂ ಹೇಳ್ರಿ. ಅದೇ ಹಿಂಗ ಆಗ್ಬಿಡುತ್ತೆ. ಏನ್ ಮಾಡೋದು? ಮೀಮ್ಸ್ ಏನಾಗ್ಲಿ? ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಇವನ್ ಮೀಮ್ಸ್ ನೀನ್ ಲೆಕ್ಕಕ್ಕೆ ನೀ ಗುರು ನೀನ್ ಏನ ಮಾಡ್ಕೊಂಡ್ಬಿಟ್ಟು ಹೋಗು. ಇವ್ರಿಗೆ ಖುಷಿ ಆಕತ್ತಂದ್ರೆ ಇನ್ನೇನ್ ಬೇಕು ಅಲ್ಲ ನಮ್ಮರಿಗೋಸ್ಕರ ನಾವ್ ಏನಾರ ಆಗನೇನಮ್ಮ. ವಿಡಿಯೋಗೆ ಮಾತೆ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಓನ್ಲಿ ವೆನ್ ಕ್ಯಾಮ್ರಾ ಇಸ್ ಆನ್ ಈ ವರ್ಡ್ಸ್ ಅಷ್ಟೇ ಬರೋದು. ಇಂಗ್ಲಿಷ್ ಮಾತಾಡ್ಬಿಟ್ಟು ಅಣ್ಣ ಚಪ್ಪಲ್ ನೋಡ್ರಿ ಸುಮ್ಮನೆ ಕೂತಿರಲ್ಲ. ಹೊಡೆಯೋದೇ ಇಲ್ಲ ನೋಡಿ, ಸುಮ್ಮನೆ ಹೊಡೆಯಲ್ಲ. ಆಟಲ್ಲೇ ಹೊಡೆದ್ಬಿಟ್ಟಿರೋದು. ಓಹೋ ಮೈ ಗಾಡ್. ಸೊ ಪ್ರೆಸೆಂಟ್ ಇವಾಗ ನಿಮಗೆ ಹೇಳಿದ್ನಲ್ಲ, ದುರ್ಗದಿಂದ ಇನ್ನೊಬ್ರು ಮೇಡಮ್ ಅವ್ರು ಬಂದಿದ್ದಾರೆ. ಬಟ್ ಬೇರೆ ಜಿಲ್ಲೆಯಿಂದ ಬರೋರಿಗೆ ಒಂದು ಸಣ್ಣದಾಗಿ ಒಂದು ಇದನ್ನ ಏನಪ್ಪ ಅಂದ್ರೆ ವೇದಿಕೆ ಮಾಡ್ಕೊಡೋದೊಂದು ಪ್ಲಾನ್ ಮುಂಚೆಯಿಂದನೇ ಇತ್ತು. ಬಟ್ ವಿನಿ, ಸೊ ಇಲ್ಲದಲ್ಲ ವಿನಿ, ಸೊ ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಮೇಡಮ್ ಅವರು. ಸೊ ವಿನಿ ನಂಗೆ ಫೋನ್ ಮಾಡಿದ್ರು, ಬ್ರೋ ಈ ಥರ ಹಿಂಗೆ ಅಂತ ಹೇಳಿದ. ಸೊ ಇವರು ಮೇಡಮ್ ಅವ್ರು 4 ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇದ್ದಾರಂತೆ. ಬಟ್ ಅವ್ರಿಗೆ ಅಷ್ಟು ಯಾರು ಟಚ್ ಇಲ್ಲ. ಸೊ ಯೂಟ್ಯೂಬ್ ಬಗ್ಗೆ ಏನೋ ಸ್ವಲ್ಪ ಮಾಹಿತಿ ಇಲ್ದಿರೋದಕ್ಕೆ ಸೊ ವಿನಯ್ ಪರಿಚಯ ಅದನ್ನೆಲ್ಲ. ಸೊ ಅವಾಗ ವಿನಯ್ ನನಗೆ ಹೇಳ್ದ, ಬ್ರೋ ಈ ಥರ ಅಂತೇಳಿ. ಸೊ ಇಷ್ಟು ವರ್ಷದಿಂದ ಮಾಡೋಕತ್ತಾರಲ್ಲ, ಸೊ ಅದಕ್ಕೋಸ್ಕರ ಬರೋಕ್ಕೆ ಹೇಳು ಮೀಟಪ್ಗೆ ಅಂತ ಹೇಳಿದೆ. ಸೊ ಫಸ್ಟ್ ಟೈಮ್ ನಮ್ಮ ದಾವಣಗೆರೆ ಯೂಟ್ಯೂಬ್ ಗ್ರೂಪಿಗೆ ಸೊ ಮೇಡಮರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮ್ಮ ದಾವಣಗೆರೆಯಲ್ಲಿ ಇಲ್ಲೇ ಇದ್ದು ಬರ್ತೀನಿ ಅಂತ ಕೈ ಎತ್ತಿದ್ರು ಅವ್ರ ಮಧ್ಯೆ. ಸೊ ಇವರು ದುರ್ಗದಿಂದ ಬಂದಿದ್ದಾರೆ. ಸೊ ಖುಷಿ ಆಯಿತು. ಹಾಗೆ ಮೇಡಮ್ ಅವ್ರ ಒಂದು ಕಿರು ಪರಿಚಯ ಮಾಡ್ಕೊಂಬಿಡೋಣ. ಹಾಗೆ ನಿಮ್ಮ ಒಂದು ಕಿರು ಪರಿಚಯ. ಓಕೆ, ನನ್ನ ಹೆಸರು ಬಂದು ಕಾವ್ಯ ಗಿರೀಶ್ ಅಂತೇಳಿ. ಇರೋದು ಚಿತ್ರದುರ್ಗದಲ್ಲಿ. ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು? ಚಾನಲ್ ಹೆಸರು ನಂದು ಆ್ಯಕ್ಚುಲಿ ಓಲ್ಡ್ ಒಂದಿದೆ, ದಚ್ಚು ಕಿಚನ್ ಅಂತ ಹೇಳ್ಬಿಟ್ಟು. ದಚ್ಚು ಕಿಚನ್ ಅಂತ ಹೇಳಿ ಅದು ಆ್ಯಕ್ಚುಲಿ ಒಂದು 4 years ಆಗಿದೆ. ಆ್ಯಂಡ್ ಈಗ ಪ್ರೆಸೆಂಟ್ ಒನ್ ಮಂತಿಂದ ಕಾವ್ಯ ಕುಕಿಂಗ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಏನಪ್ಪ ಅಂದರೆ ಇವರು ಮುಂಚೆ ಒಂದು ಚಾನಲ್ ಮಾಡಿದ್ರಲ್ಲ, ಸೊ ಅದಕ್ಕೆ ಅಷ್ಟು ಸಪೋರ್ಟಿಂಗ್ ಏನು ಸಿಕ್ಕಿದ್ದಿಲ್ಲ. ಸಪೋರ್ಟಿಂಗ್ ಅಂದರೆ ಚಾನಲ್ ಎಷ್ಟು ಫಾಲೋವರ್ಸ್ ಇದೆ ಮೇಡಮ್ ಅದರಲ್ಲಿ? 1300. ಸೊ ನೋಡಿ 4 ವರ್ಷದಿಂದ ಮಾಡ್ತಿದ್ದಾರೆ. ಏನು ಗೊತ್ತಾ, ಸಪೋರ್ಟಿಂಗ್ ಅಂತ ಒಬ್ರು ಇದ್ರು ಅಂದರೆ ಸೊ ಏನಾದ್ರು ಸ್ವಲ್ಪ ಇದಾಗ್ಬೋದು. ಬಟ್ ಮೇಡಮ್ ಅವ್ರಿಗೆ ಯಾರು ಇದ್ದಿಲ್ಲಲ್ಲ, ಸೊ ಹಂಗಾಗಿ ಇವಾಗ ಇಲ್ಲಿ ಬಂದಿದ್ದಾರೆ ದಾವಣಗೆರೆಗೆ. ಸೊ ನೋಡೋಣ, ನಮ್ಮ ಕೈಲಾದಷ್ಟು ನಮಗೆ ಏನು ಗೊತ್ತಿದೆ ಅನ್ನೋ ಸಪೋರ್ಟ್ ಮೇಡಮ್ ಮರಿ ಮಾಡೋಣ. ಸೊ ಪ್ರೆಸೆಂಟ್ ಇವಾಗ ರನ್ನಿಂಗ್ ಇರೋದು ಕಾವ್ಯ ಕುಕಿಂಗ್ ಕ್ಲಾಸ್ ಅಂತೇಳಿ ಒಂದ್ಸಲ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಇನ್ನೊಂದು ಇಲ್ಲಿ ಯಾರ್ದು ಕೊಟ್ಟಿರಲ್ಲ. ರೀಸನ್ ಯಾಕಪ್ಪ, ಎಲ್ಲರೂ ಪರಿಚಯ ಇರ್ತಾರೆ ನಿಮಗೆ ದಾವಣಗೆರೆಯಲ್ಲಿ, ಎಲ್ಲರೂ ಪರಿಚಯ ಇರ್ತಾರೆ. ಸೊ ಇವನು ಬಸವರಾಜಂದು ಬಂದು ಕೊಟ್ಟಿರ್ತೀನಿ. ಸೊ ಮೇಡಮ್ ಅವರು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗ್ತೀನಿ ನಿಮಗೆ. ಇನ್ನೂ ಮಾತಾಡೋದಿನ ಭಾಳ ಇದೆ.